ಏನ್ ಅರ್ಕೆ ಮಾಡ್ಕೋಬಹುದು ಇಲ್ಲಿ? ಏನಾರ ಮಾಡ್ಕೊಳ್ಳಿ, ಮರಿಯಾರ ಮಾಡ್ಕೋ, ಕೋಳಿಯಾರ ಮಾಡ್ಕೊಳ್ಳಿ, ಏನ್ ಎಲ್ಲ ಒಳ್ಳೇದಾಯ್ತಿದೆ, ಏನ್ ತಪ್ಪಾಗಲ್ಲ. ಪ್ರತಿಯೊಬ್ರು ಬಂದು ಈ ಸುತ್ತಮುತ್ತ 7 ಹಳ್ಳಿಯವರು ಸಭೆ ಮಾಡ್ತಾರೆ. ಆಮೇಲೆ ಕೆಲವರು ಮದುವೆ ಮಾಡಿದವರು ಇದು ನೆರವಿನೂ ಮಾಡ್ತಾರೆ. ಶ್ರೀರಾಮರು ಇಲ್ಲಿ ಲಂಕೆಗೆ ಹೋದಾಗ ಆಂಜನೇಯ ಸ್ವಾಮಿ ಈ ಕಡೆಯಿಂದ ಹೋದ್ರು ಅಂತ ಪಾದದಾರೆ ಅಂತ ಇದೆ. ಇಲ್ಲಿ ಪಾದದಾರೆಯಲ್ಲಿ ಪಾದ ಊರಿದ್ರು ಅಂದ್ಬಿಟ್ಟು ಆಗಿಂದನು ಜನ ಇಲ್ಲೆಲ್ಲ ಸಭೆ ಎಲ್ಲ ಅರ್ಕೆ ಎಲ್ಲ ಮಾಡ್ಕೋತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ವಿಶೇಷದಲ್ಲಿ ವಿಶೇಷವಾದಂತಹ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ. ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ, ಈ ಕಣಿವೆ ಆಂಜನೇಯ ಹತ್ರ ಬಂದು ನೀವು ಹರಕೆ ಕಟ್ಕೊಂಡ್ರೆ 1 ತಿಂಗಳಲ್ಲಿ ಫಲಿಸುವಂತಹ ಪುಣ್ಯ ಕ್ಷೇತ್ರ. ನೀವೇನೇ ಹರಕೆ ಮಾಡಿಕೊಳ್ಳಿ, ಜಮೀನು ವಿಚಾರ ಇರ್ಬೋದು, ಕೋರ್ಟ್ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು, ಅಥವಾ ಸೈಟ್ ವಿಚಾರ ಇರ್ಬೋದು, ಫ್ಯಾಮಿಲಿ ವಿಚಾರ ಇರ್ಬೋದು, ಯಾವುದೇ ಇರಲಿ, ಇಲ್ಲಿಗೆ ಬಂದು ನೀವು ಹರಕೆ ಮಾಡಿಕೊಂಡ್ರೆ ಖಂಡಿತವಾಗೂ ನೆರವೇರುತ್ತೆ. ಅದ್ರ ಬಗ್ಗೆನೇ ನಿಮಗೆ ಇಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಈಗ ಬನ್ನಿ, ಇಲ್ಲಿ ಕಾರ್ಯ ಮಾಡ್ತಾ ಇರುವಂತಹ ಭಕ್ತಾದಿಗಳನ್ನು ಕೇಳೋಣ, ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನಿಮಗೂ ಕೂಡ ತಿಳಿಸುವ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮಯ್ಯ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನು ಗೊತ್ತು? ಹಿರಿಕರು ನಿಮ್ಗೆ ಏನು ಹೇಳಿದ್ದಾರೆ? ನಮ್ಗೆ ಹಿರಿಕರು ಅಂದ್ರೆ, ನಾವು ನಮ್ಮ ತಾತಿನ ಕಾಲದಿಂದನೂ ಇದು ಒಕ್ಕಲು, ಇದು ಈಗಿಂದಲ್ಲ, ಇದು ಹಳೆ ಕಾಲದ ದೇವಸ್ಥಾನ. ಇದು ಹಳೆ ಕಾಲದ ದೇವಸ್ಥಾನದಿಂದ ಎಲ್ಲ ಪ್ರತಿಯೊಂದು ಜನನು ಎಲ್ಲ ಬಂದು ಅವರು ಹರಕೆ ಒಪ್ಪದಂಗೆಲ್ಲ ಮಾಡ್ಕೊಂಡು ದೇವ್ರ ಮಾಡ್ತಾರೆ, ಮಾಡಿ ಇದು ಮಾಡ್ತಾರೆ. ಏನ್ ಹರಕೆ ಮಾಡ್ಕೋಬಹುದು ಇಲ್ಲಿ? ಏನಾರ ಮಾಡ್ಕೊಳ್ಳಿ, ಮರಿಯಾರ ಮಾಡ್ಕೋ, ಕೋಳಿಯಾರ ಮಾಡ್ಕೊಳ್ಳಿ, ಇದು ಇಲ್ಲ ಮಾಡ್ತೀವಿ ಅಂದ್ರೆ ಮಕ್ಕಳು ಸಮೇತನೂ ಮಾಡ್ಕೋಬಹುದು. ಏನ್ ಎಲ್ಲ ಒಳ್ಳೇದಾಯ್ತಿದೆ, ಏನ್ ತಪ್ಪಾಗಲ್ಲ. ತಪ್ಪಾಗಿದ್ರೆ ಇಲ್ಲೆಲ್ಲ ಬಂದು ಯಾರು ಮಾಡ್ತಿರ್ಲಿಲ್ಲ. ನಿಜವಾಗೂ ಕರೆಕ್ಟಾಗಿ ಅವ್ನ್ ಎಲ್ಲ ನಡೀತಾರೆ, ಅದ್ರಂತೆ ಮಾಡ್ಕೊಂಡು ಪೂರೈಸ್ತಾರೆ. ಈಗ ನಿಮ್ಗೆ ತಿಳಿದಿರುವಷ್ಟು ಅಂದ್ರೆ ಹಿರಿಕರೆಲ್ಲ ಹೇಳಿರುವ ಬಗ್ಗೆ, ಹೌದು, ದೇವಸ್ಥಾನ ಎಷ್ಟು ಪುರಾತನ ದೇವಸ್ಥಾನ ಇದು? ಇದು ಪೂರ್ವದಿಂದ ಸ್ವಾಮಿ. ನಾವು ಹುಟ್ಟಿ ಕುಂದಿನ ಪೂರಿ, ನಾವು ಹುಟ್ಟಿ ಕುಂದಿನಾನು ಪೂರಿ. ಅಂದ್ರೆ ಇದು ರಾಮಾಯಣ ಕಾಲಕ್ಕೆ ಸೀಮಿತವಾದಂತ ದೇವಸ್ಥಾನ ಇದು ಸ್ವಾಮಿ. ಅಂತ ದೇವಸ್ಥಾನ ಇದು. ಯಾವಕ್ಕೂ ಏನ್ ತೊಂದರೆ ಇಲ್ಲ. ಕಡ್ಲೆಕಾಯಿ ರಸತ್ ಮೇಲೆ ಮೈಕ್ ಹತ್ರನೇ ಕೆಲಸದು. ರಸತ್ ಮೇಲೆ ಇಲ್ಲಿ ಜಾಗನೇ ಸಿಕ್ಕಲ್ಲ ಅಂತ ಪ್ರವೃತ್ತಾಗೆ ನಡೀತಿದೆ. ಅದೇನು ಕಡ್ಲೆಕಾಯಿ ಏನು? ಕಡ್ಲೆಕಾಯಿ ಎರ್ತಾರೆ, ಕಾಸು ಎರ್ತಾರೆ, ರಾಗಿ ಹುಯ್ತಾರೆ ಮೇಲೆ, ಅವನ ಮೇಲೆ ಎಲ್ಲ ದರ್ಶನ ಎಲ್ಲ ಅವನ ಮೇಲೆ ಕಜ್ಜಾಯ ಹಟ್ಲಿಂದ ಕಡ್ಲೆಕಾಯಿ ಹಾಕೊಂಡ್ತಾರಲ್ಲ, ಕಡ್ಲೆಕಾಯಿ ಬೆಳೆ ಹಾಕ್ತಾರಲ್ಲ, ಕಡ್ಲೆಕಾಯಿ ಇದ್ ಮಾಡ್ತಾರಲ್ಲ. ಈಗ ಕಡ್ಲೆಕಾಯಿ ಹೊಲದ ಹಾಕೊಂಡವ್ರೆ, ಅವರು ಕರಡಿ ಹಂದಿ ಬರೀಕೆ ಹರಕೆ ಮಾಡ್ಕೊಂಡಿರ್ತಾರೆ. ಅವರು ಅವಾಗ ಕಂಟ್ರೋಲ್ ಆಯ್ತಿದೆ, ಅವರು ಬಂದು ಅವ್ರ ಕರ್ತವ್ಯ ತೀರಿಸ್ತಾರೆ. ಅವ್ರವ್ರ ಜಮೀನಲ್ಲೇ ಹರಕೆ ಮಾಡ್ಕೊಂಡಿರ್ತಾರೆ. ಅವರು ಬಂದು ಬಾಳೆಗೊನೆ ತವಿಂದನು ಅನ್ನ ಸಮೇತನು ಮಾಡಿ ಜನಕ್ಕೆ ಪ್ರಸಾದ ಕೊಡ್ತಾರೆ. ಎಲ್ಲ ಮಾಡ್ಕೊಂಡಿರ್ತಾರೆ. ಎಲ್ಲ ಒಳ್ಳೇದಾಗಿದೆ, ಎಲ್ಲ ಒಳ್ಳೇದಾಗಿದೆ. ಅದಕ್ಕೆ ಇವರು ಇವೆಲ್ಲ ಅಲ್ತವು ಕಡ್ಲೆಕಾಯಿ ಕಬ್ಬು ಇದು ಹಾಕಿರ್ತಾರಲ್ಲ, ಅವರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ, ಅವ್ರವ್ರ ತೀರಿಸಿ ಮಾಡ್ತಾರೆ. ಈಗ ನೀವು ಈ ದೇವಸ್ಥಾನಕ್ಕೆ ಬಂದು ಏನಾರು ಹರಕೆ ಮಾಡ್ಕೊಂಡಿದ್ರ? ನಾವು ಹರಕೆ ಮಾಡ್ಕೊಂಡಿದ್ದ ಸ್ವಾಮಿ. ನಾವು ಮಾಮೂಲಿ ಕೋಳಿ ಒಂದ್ ಮರಿ ಕಡಿಬೇಕು, ಒಂದ್ ಕೋಳಿ ತರಬೇಕು, ಮಾಡ್ಬೇಕು, ಮಾಡಿ ಕರ್ತವ್ಯ ಮುಳುಗಿಸ್ಬೇಕು ನಾವು. ನಾವು ನಮ್ ತಾತಿನ ಕಾಲ್ಗಿಂತ ಹೆಚ್ಚು ಉಂಟ ಅವಾಗಿಂದ ನಡೀತಾರೆ. ಅವಾಗಿಂದ ನಡೀತಾರೆ ಸ್ವಾಮಿ. ಇದೇನು ಇದಿಲ್ಲ ಅಂದ್ರೆ ಈಗ ಇಲ್ಲಿ ಹೂವನ್ನು ಪ್ರಸಾದ ಮಾಡ್ಕೋಬೇಕು ಅಂತ ಕೇಳ್ತಾರಲ್ಲ, ಹೌದು. ಅಂದ್ರೆ ಇಲ್ಲಿ ಬಂದು ಕೇಳ್ಬೇಕಾ ಇಲ್ಲ ಅಲ್ಲೇ ಹರಕೆ ಮಾಡ್ಕೋಬೇಕಾ? ಇಲ್ಲ, ನೀವೆಲ್ಲಿ ನೀವು ಮನಸ್ಸಲ್ಲಿ ಮಾಡ್ಕೊಂಡ್ರೆ ಬಂದು ಇಲ್ಲಿ ಕೇಳ್ಕೋಬಹುದು. ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಹರಕೆ ಮಾಡ್ಕೋಬಹುದು, ಏನ್ ತಪ್ಪಲ್ಲ. ಅವ್ನಿಗೆ ಮೀಸಲು ಇದ್ ಮಾಡ್ಕೊಂಡ್ರೆ ನಾವು ಬಂದು ನಿನ್ಗೆ ತೋರಿಸ್ತಾನೆ, ಅವನೇ ತೋರಿಸ್ತಾನೆ ನಿಮ್ಗೆ. ಅಂದ್ರೆ ಇಲ್ಲ ಅವ್ರ ಎಲ್ಲಾರು ಹರಕೆ ಮಾಡ್ಕೊಳ್ಳಿ, ಇಲ್ಲೇ ಬಂದು ಹರಕೆ ತೀರಿಸ್ಬೇಕು. ಹೌದು, ತೀರಿಸಬೇಕಾದ್ರೆ ಇಲ್ಲೇ ತೀರಿಸ್ಬೇಕು. ಸರಿ, ಧನ್ಯವಾದಗಳು. ನಮಸ್ಕಾರ. ಅಕ್ಕ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗಮ್ಮ. ನೀವ್ಯಾವ್ರವರು? ನಾವು ಕೊಟ್ಟಗಾಳು. ಈ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವೇನೋ ಹರಕೆ ಮಾಡ್ಕೊಂಡಿದ್ರ? ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು ನಿಮ್ಗೆ? ನಮ್ ಬೇಗನೆ ಆಯ್ತು. ಏನೋ ಮೊಮ್ಮಗ ಹುಟ್ಬೇಕು ಒಳ್ಳೇದಾಗ್ಲಿ ಅಂತ ಅರ್ಸ್ಕೊಂಡಿದ್ದು. ನಾವು ಮರಿ ಕೂದಿ ಮಾಡಿ ಇದು ಮಾಡೋದು.
ಅಂದ್ರೆ ನೀವು ಅರ್ಕೆ ಮಾಡ್ಕೊಂಡ್ರಲ್ಲ, ಎಷ್ಟು ದಿನದೊಳಗೆ ನಿಮ್ಗೆ ನೆರವೇರ್ತದು? ಈಗ ಮೊಮ್ಮಗನ ಬಗ್ಗೆ ಅಂತ ಹೇಳಿದ್ರಿ. ಬೇಗನೆ ಆಯ್ತು. ನಾವು ಬೇಗನೆ ಮಾಡ್ಬಿಟ್ಟು ನೀವು ಅರ್ಕೆ ಮಾಡ್ಕೊಂಡು ಎಷ್ಟು ವರ್ಷ ಆಗಿತ್ತು? ಈಗ ನಾವ ಇವ್ರು ಮಾಡ್ಕೊಂಡು ಎಷ್ಟು ವರ್ಷ ಗೊತ್ತಿಲ್ಲಪ್ಪ, ನಮ್ಮ ಬಾವರೇ ಅವರು ಮಾಡ್ತಾರವರು, ಒಂದ್ ವರ್ಷನೇ ಆಯ್ತೇನೋ. ಅಂದ್ರೆ ಈಗ ನೀವು ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಈ ದೇವಸ್ಥಾನಕ್ಕೆ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ನೀವು. ಅವ್ರೇನ್ ಅರ್ಸ್ಕೋತಾರ ಅದು ಒಳ್ಳೇದ್ ಆಯ್ತಿದೆ, ಅದಕ್ಕೇನೆ ಮಾಡ್ತಾರೆ. ಅವರು ಏನೇ ಅರ್ಕೆ ಮಾಡ್ಕೊಂಡ್ರು ಕೂಡ ಇಲ್ಲಿ ಒಳ್ಳೇದಾಗುತ್ತೆ. ಆಯ್ತಿದೆ. ಸರಿ ಮ್ಯಾಮ್, ಧನ್ಯವಾದಗಳು. ಸರಿ. ವಾಸಿ ಆದ್ರೆ ಅದು ಒಳ್ಳೇದಾದ್ರೆ ಬಂದಿಲ್ಲಿ ಮಾಡ್ಬೇಕು. ಹಂಗೆ ಹೇಳಿ. ಒಳ್ಳೇದಾದ್ರೆ ನೀವ್ ಅರ್ಸ್ಕೊಂಡಿರಿ, ಅರ್ಸ್ಕೊಂಡದ್ನ ಒಳ್ಳೇದಾಯ್ತಲೆ ನೀವ್ ಬಂದ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಯಾವ್ಯಾವಾಗ ಪೂಜೆ ಇರುತ್ತೆ? ಯಾವಾಗ ಶನಿವಾರನು ಇರ್ತದ್ರೆ, ಶುಕ್ರವಾರ ಇದ್ದತ್ತೇನ್ರ ಹಿಂಗೆ ಅವನು ಈ ಅಂಟ್ರಾಣ ಸ್ವಾಮಿ ಹಂಗೆ ನಾಮದೋನೇನೆ ಕಾರ್ದೋನು. ಅಂದ್ರೆ ಈಗ ಎಷ್ಟು ಪುರಾತನ ದೇವಸ್ಥಾನ ಇದು ನಿಮ್ಮ ಪ್ರಕಾರ? ಅಂದ್ರೆ ನಿಮ್ಗೆ ಹಿರಿಕರು ಹಿರಿಕರ ಕಾಲದಿಂದಾನು ಐತೆ, ಹಳೆ ಕಾಲದಿಂದಾನು ಐತೆ ಐತೆ. ಅಂದ್ರೆ ಈಗ ಕೆಲವರು ಈಗ ನೀವು ಹೇಳಿದ್ರೆ ಈಗ ಪಕ್ಕದ ಊರೇ ಅಂತ ನಾವು ಅಂತ, ಈಗ ಜಮೀನ್ ಬಗ್ಗೆ ಏನಾದ್ರು ನಮ್ಗೆ ಕರಡಿ ಅಥವಾ ಅರ್ಕೆ ಮಾಡ್ಕೊಂಡ್ರೆ ಎಲ್ಲ ಅರ್ಕೆ ಎಲ್ಲ ಮಾಡ್ಕೊಂಡ್ರೆ ಆಗ್ಬೇಕು. ಅದನ್ನ ನೋಡ್ಕೊಂಡು ನೀವು ಗೊತ್ತಿರ್ತದಲ್ಲ, ಬಂದವಾಗ ನೀವು ಸಾಲ ತೀರ್ಸ್ಬೇಕು. ಆಯ್ತದೆ. ಜಮೀನು ತಡೀರಿ ಜಮೀನ್ ನೀವು ಎಲ್ಲಿ ಇದ್ ಮಾಡ್ಕೋತಿರಲ್ಲ, ಅದ ನಮ್ ಕಡೆ ಆಗ್ಬೇಕು ಅಂತ ಅರ್ಸ್ಕೋಬೇಕು. ಅದಾದ್ರೆ ನಿಮ್ಗೆ ಗೊತ್ತಾಯ್ತದಲ್ಲ, ಆಮೇಲೆ ಬಂದ್ ಮಾಡ್ಬೇಕು. ಸರಿನಾ? ಅವ್ರು ಎಲ್ಲಿರ್ತಾರೋ ಅಲ್ಲೇ ಅರ್ಕೆ ಮಾಡ್ಕೋಬಹುದು. ನೀವೆಲ್ಲಾರಾಗ್ಲಿ. ಇವನು ಆಂಜನೇಯ ಸ್ವಾಮಿ, ಅವನು ಇವನು ಕಣಿಮೆ ಅಪ್ಪ ಅನ್ನಿ. ಅವರು ಈಗ ಬೆಂಗಳೂರಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಇಲ್ಲಿ ಬಂದು ತೀರಿಸ್ಬೇಕು. ಇಲ್ಲೇ ಬಂದು ಮಾಡ್ಬೇಕು. ಮಾಡುವಂಗಿಲ್ಲ, ಇಲ್ಲೇ ಬಂದು ನೋಡಿ ಇವಾಗೆಲ್ಲ ಆರಿಸ್ಕೊಂಡವ್ರೆ ಮಾಡ್ತಾವ್ರೆ. ಸರಿ ಅಮ್ಮ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರು? ಚಂದ್ರಯ್ಯ ಅಂತ. ನೀವ್ ಯಾವ ಊರವರು? ನಾವು ಚಿಕ್ಕಲ್ಬಾಳು. ಚಿಕ್ಕಲ್ಬಾಳು ಅಂದ್ರೆ ನೀವ್ ಏನ್ ಅರ್ಕೆ ಮಾಡ್ಕೊಂಡಿದ್ರ ಸ್ವಾಮಿ? ಇಲ್ಲಿ ನಾವು ಈ ದೇವ್ರ ಒಕ್ಕಲು ಮಾಮೂಲಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ರು ಬಂದು ಈ ಸುತ್ತಮುತ್ತ 7 ಹಳ್ಳಿಯವರು ಸಭೆ ಮಾಡ್ತಾರೆ. ಆಮೇಲೆ ಕೆಲವರು ಮದುವೆ ಮಾಡಿದವರು ಇದು ನೆರವಿನೂ ಮಾಡ್ತಾರೆ, ಬೀಗ್ರೂಟನ ಎಲ್ಲ ಜೋರಾಗಿ ಮಾಡ್ತಾರೆ ಸ್ವಾಮಿ. ಅಂದ್ರೆ ಇಲ್ಲಿ ನಾನ್ ವೆಜ್ ಮಾಡ್ಬೋದು? ನಾನ್ ವೆಜ್ ಮಾಡ್ತಾರೆ, ಮತ್ತೆ ಮದುವೆಗಳು ಮಾಡ್ತಾರೆ. ಅಂದ್ರೆ ಇದ್ರ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಅಂದ್ರೆ ನಿಮ್ಮ ಹಿರಿಕರು ಹೇಳ್ದಂಗೆ ಇಲ್ಲಿ ಹಿಂದ್ಲ ಕಾಲದಲ್ಲಿ ಇವರು ಹನುಮಂತ ಸ್ವಾಮಿಗಳು ಇಲ್ಲಿ ಪಾದ ಇಟ್ಟು ಇದಕ್ಕೆ ಲಂಕೆಗೆ ಹೋದ್ರು ಅನ್ನೋ ಮಾಹಿತಿ ಇದೆ. ಅಂದ್ರೆ ಅದಕ್ಕೆ ಪಾದಾರಿ ಅಂತ, ಅದಕ್ಕೆ ಪಾದಾರಿ ಅಂತ ಹೆಸರು ಬಂದಿರೋದು. ಅವಾಗ ಇಲ್ಲಿ ದೇವಸ್ಥಾನ ಕಟ್ಟಿ ಆಂಜನೇಯಿಂದ ಕಣಿವೆ ಆಂಜನೇಯ ಸ್ವಾಮಿ ಅಂದ್ಬಿಟ್ಟು ಇಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿದ್ರು. ಅಂದ್ರೆ ಹಿಂದೆನೆ ಮಾಡಿದ್ರು. ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ? ಇಲ್ಲಿ ಶನಿವಾರ ಜಾಸ್ತಿ ಇರುತ್ತೆ ಮಾಡೋದು. ಪ್ರತಿ ಶನಿವಾರನು ಮಾಡ್ತಾರೆ. ಇಲ್ಲಿ ಭಾನುವಾರ, ಮಂಗಳವಾರ ಎಲ್ಲ ರೀತಿಲಿ ಸಭೆ ಮಾಡ್ತಾ ಇರ್ತಾರೆ ಸರ್. ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ? ಯಾವ ರೀತಿ ಒಳ್ಳೇದಾಗುತ್ತೆ? ಮನೆ ಆಗ್ತಾ ಇದ್ರ ಅಂದ್ರೆ ಮನೆ ಅಂದ್ರೆ ಇದು ಮಾಮೂಲಿ. ಸರಿ, ಧನ್ಯವಾದಗಳು. ಧನ್ಯವಾದ ಸರ್. ಸರ್ ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಚಂದ್ರು ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ನಿಮ್ದು ಯಾವ ಊರು? ನಮ್ದು ಇಲ್ಲೇ ಪಕ್ಕದೂರು ಕಲ್ಬಾಳು ಅಂತ. ಇಲ್ಲಿ ನಾವು ಹುಟ್ಟ ಬೆಳೆ ನಮ್ಮ ತಾತಿರ ಕಾಲದಿಂದನೂ ಇಲ್ಲಿ ಸಭೆ ಮಾಡ್ತಾರೆ. ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟಿದ್ದು. ಈ ದೇವಸ್ಥಾನ ಹಿಂದೆ ರಾಮರು ಈ ಕಡೆ ದಕ್ಷಿಣವಾಗಿ ಹೋದಾಗ ಆಂಜನೇಯ ಇಲ್ಲಿ ಪಾದ ಮಡಿಕೊಂಡು ಹೋಗವ್ರೆ ಅಂದ್ಬಿಟ್ಟು ಇಲ್ಲಿ ಇದು ಮಾಡ್ತಾರೆ, ಸಭೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಅರ್ಕೆ ಮಾಡ್ಕೋದು ಯಾವಾಗ, ಯಾವ ರೀತಿ ಅರ್ಕೆ ಮಾಡ್ಕೋಬೇಕು? ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ್ಯಾವ ವಾರ ಬರಬೇಕು? ಇಲ್ಲಿ ಶನಿವಾರ, ಮಂಗಳವಾರ, ಭಾನುವಾರ ಎಲ್ಲ ಸಭೆ ಮಾಡ್ತಾರೆ. ಇಲ್ಲಿ ಏನೇ ಅರ್ಕೆ ಮಾಡ್ಕೊಂಡ್ರು ನೆರವೇರ್ತದೆ ಇಲ್ಲಿ. ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ ರೂಟ್ ಯಾವುದು? ಇಲ್ಲಿ ಬರ್ಬೇಕಾದ್ರೆ ಈ ಕನಕಪುರ ಕಡೆಯಿಂದ ದೊಡ್ಡ ಮುದ್ವಾಡಿ ಮಾರ್ಗವಾಗಿ ಬರ್ಬೇಕು, ಬೆಂಗಳೂರಿಂದ ಬಿಡದಿ ಮಾರ್ಗವಾಗಿ ಇಲ್ಲಿ ಬರ್ಬೇಕು. ಈಗ ನೀವು ಏನ್ ಅರ್ಕೆ ಮಾಡ್ಕೊಂಡಿದ್ರಿ? ನಮ್ಗೆ ವರ್ಷನೂ ಅವಾಗ ನಮ್ ಚಿಕ್ಕ ಇದ್ರಿಂದಾನು ನಾವು ಒಕ್ಲು ಇಲ್ಲಿಗೆ, ಅದರಿಂದ ಮಾಡ್ತೀವಿ. ಅಂದ್ರೆ ದೇವ್ರ ಮಾಸದಲ್ಲಿ ದೇವ್ರು ಮಾಡ್ತೀವಿ. ಆಂಜನೇಯ ಸ್ವಾಮಿಗೆ ಶನಿವಾರ ಬಂದು ಇದು ಮಾಡ್ಕೊತೀವಿ. ಸರಿ, ಧನ್ಯವಾದಗಳು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಹಿಂದಿನ ಯುಗದಿಂದನೂ ಇದೆ.
ಯಾವಾಗಿಂದ ಅಂದ್ರೆ ಶ್ರೀರಾಮರು ಇಲ್ಲಿ ಲಂಕೆಗೆ ಹೋದಾಗ ಆಂಜನೇಯ ಸ್ವಾಮಿ ಈ ಕಡೆಯಿಂದ ಹೋದ್ರು ಅಂತ ಪಾದದಾರೆ ಅಂತ ಇದೆ ಇಲ್ಲಿ. ಪಾದದಾರೆಯಲ್ಲಿ ಪಾದ ಊರಿದ್ರು ಅಂದ್ಬಿಟ್ಟು ಆಗಿಂದನು ಜನ ಇಲ್ಲೆಲ್ಲ ಸವೆ ಎಲ್ಲ ಅರ್ಕೆ ಎಲ್ಲ ಮಾಡ್ಕೋತಾರೆ. ಯಾಕಂತ ಅರ್ಕೆ ಮಾಡ್ಕೋತಾರೆ ಅಂದ್ರೆ ಅಕ್ಕಪಕ್ಕ ಹೊಲಗಳಿವೆ, ಜಮೀನುಗಳಿವೆ, ಕಾಡು ಪ್ರಾಣಿಗಳು ಹಾವಳಿ ಆಯ್ತದೆ ಅಂತ ಹೇಳ್ಬಿಟ್ಟು ಆ ಕಾಡು ಪ್ರಾಣಿಗಳು ಹಾವಳಿ ತಪ್ಪಿಸಿದ್ರೆ ಸ್ವಾಮಿ ನಿಮ್ಗೆ ಇಲ್ಲಿ ಬಂದು ಸವೆ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡು ಇಲ್ಲಿ ಸ್ವಾಮಿಗೆ ಸವೆ ಮಾಡ್ತಾರೆ. ಹರಿಸೇವೆ ಅಂತ ಮಾಡ್ತಾರೆ, ಒಲ್ಲೆಪರ ಹಾಕ್ತಾರೆ. ರಥಸಪ್ತಮಿಲಿ ಜಾತ್ರೆ ನಡೀತದೆ, ದೊಡ್ಡ ಜಾತ್ರೆ ಇಲ್ಲಿ ಸುತ್ತಮುತ್ತಲು ಊರವ್ರೆಲ್ಲ ಸೇರ್ತಾರೆ. ಅಂದ್ರೆ ಸುತ್ತಮುತ್ತ ಅಂದ್ರೆ ಇಲ್ಲಿ ಒಂದ್ 21 ಹಳ್ಳಿ ಅಷ್ಟು ಜನ ಎಲ್ಲೆಲ್ಲ ಸೇರ್ತಾರೆ. ಸುತ್ತಮುತ್ತ ಹಳ್ಳಿ ಎಲ್ಲ 48 ಹಳ್ಳಿಗಳಲ್ಲೂ ಜನ ಸೇರ್ತಾರೆ. ಜನ ಸೇರಿ ಸ್ವಾಮಿಗೆ ರಥಸಪ್ತಮಿಲಿ ಜಾತ್ರೆ ನಡೀತದೆ. ಇಲ್ಲಿ ಬ್ರಹ್ಮ ರಥೋತ್ಸವ ನಡೀತದೆ ಸ್ವಾಮಿಗೆ. ಬೆಂಗಳೂರು ತವಿಂದಾನು ಎಲ್ಲ ಜನ ಬಂದು ಸೇರ್ತದೆ. ಸ್ವಾಮಿಗೆ ಅರ್ಕೆ ಮಾಡ್ಕೋತಾರೆ. ನಮ್ಗೆ ಯಾವ್ದೇ ಭಾಗ್ಯ ಏನೇ ಇದಾದ್ರೂ ಸ್ವಾಮಿ ನಿಮ್ಗೆ ಈ ತರ ನಾವು ಸಭೆ ಬಂದ್ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗಿದೆ, ಎಲ್ಲ ಬಂದು ಮಾಡ್ತಾರೆ ಸ್ವಾಮಿ. ಅಂದ್ರೆ ಯಾವ್ದಾದ್ರೂ ಅರ್ಕೆ ಮಾಡ್ಕೋಬಹುದು, ಏನಾದ್ರೂ ಅರ್ಕೆ ಮಾಡ್ಕೋಬಹುದು ಸ್ವಾಮಿ. ಕಡಿಮೆ ಆಂಜನೇಯ ಸ್ವಾಮಿ ಅಂತ ದೇವ್ರ ಹೆಸರು ಆಂಜನೇಯ ಸ್ವಾಮಿ. ಎಲ್ಲ ಇದ್ರಲ್ಲೂ ಒಳ್ಳೇದ್ ಮಾಡ್ತಾರೆ. ಅಂದ್ರೆ ಇದು ಉದ್ಭವ ಆಗಿ ಮೂಡಿರುವಂತದ್ದ ಇಲ್ಲ ಕೆತ್ತನೆಯಲ್ಲಿ ಮಾಡಿರುವಂತದ್ದ? ಇಲ್ಲಿ ಉದ್ಭವ ಮೂರ್ತಿ ಉದ್ಭವ ಆಗಿರುವಂತದ್ದು. ಶ್ರೀರಾಮ ಕಾಲದಲ್ಲಿ ಆಂಜನೇಯ ಇಲ್ಲಿ ಇದೇ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅಲ್ಲಿ ಪಾದದಾರಲ್ಲಿ ಪಾದ ಊರಿ ಇಲ್ಲಿ ನನ್ ನೆಲೆ ಆಯ್ತೀನಿ, ಇಲ್ಲಿ ಪೂಜೆ ಆಗ್ಬೇಕು ಅಂತೇಳಿ ಇದು ಉದ್ಭವ ಮೂರ್ತಿ ಇದೆ. ಅದೇ ಹುಟ್ಟು ಶಿಲೆಯಲ್ಲೇ ಇರೋದು. ಪೂಜಾರಿ ಇದ್ರು ಹಳೆ ಕಾಲದಲ್ಲಿ, ನಮ್ಮ ತಾತನ ಕಾಲದಲ್ಲಿ ಏನೇ ಅರ್ಕೆ ಮಾಡ್ಕೊಂಡ್ರು ಫಲಿಸ್ತದೆ. ರಾತ್ರಿ 1 ಗಂಟೆಯಲ್ಲಿ ಇಲ್ಲಿ ಕರಡಿ ಎಲ್ಲ ಇರುವ ರಾತ್ರಿ 1 ಗಂಟೆಯಲ್ಲಿ ಬಂದು ಇಲ್ಲೇ ಬಂದಿರೋರು ಅವರು. ಇಲ್ಲೇ ಸ್ಥಳ ಪೂಜಾರಪ್ಪ ನೋಡಿದಿರಲ್ಲ ನೀವು? ಪೂಜಾರಪ್ಪ ಯಾವಾಗೂ ಇಲ್ಲಿ ಯಾವ್ದೇ ಕಾಡು ಪ್ರಾಣಿ ನಮ್ಗೆ ಹಾವಳಿ ಮಾಡೋದಲ್ಲ. ಸ್ವಾಮಿಗೆ ಅರ್ಕೆ ಮಾಡ್ಕೊಂಡ್ರೆ ಹೊಲದಲ್ಲಿ ಯಾವ್ದೇ ಬದುಕು ಹಾಳು ಮಾಡೋದಲ್ಲ. ಇಲ್ಲ ಅಂದ್ರೆ ಹಾಳಾಯ್ತಿತ್ತು. ನಾವ್ ಆತರ ಅರ್ಕೆ ಮಾಡ್ಕೊಂಡು ಕಡ್ಲೆಕಾಯಿ ನಿಮ್ ಸನ್ನಿಧಿಗೆ ತಂದಿ ನಿಮ್ ಜಾತ್ರೆಯಲ್ಲಿ ಎರಸ್ತೀವಿ ಸ್ವಾಮಿ, ಭತ್ತ ತಂದು ಎರಸ್ತೀವಿ ಸ್ವಾಮಿ ಅಂತ ಅರ್ಕೆ ಮಾಡ್ಕೊಂಡ್ರೆ ನಮ್ಗೆ ಹಾವಳಿ ತಪ್ಪೋದು. ಅರ್ಕೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಗೊತ್ತಿರಲಿಲ್ಲ, ಅಂದ್ರೆ ಈಗಲೂ ನಡೀತಾ ಇದೆ ಅದು. ಅಂದ್ರೆ ಈಗಲೂ ಅದೇ ಪರಂಪರೆ ಅಂದ್ರೆ ಈಗ ಅರ್ಕೆ ಮಾಡ್ಕೊಂಡ್ರೆ ಹೊಲ ತಗೊಂಡು ಬರಲ್ಲ, ಅವಾಯ್ಡ್ ಆಯ್ತದೆ. ಇಲ್ಲ ಅಂದ್ರೆ ನಮ್ ತೆಂಗಿನ ಮರಗಳಲ್ಲಿ ಬಂದು ಆಂಜನೇಯ ಸ್ವಾಮಿ ಎಲ್ಲಾನು ಉದುರಿಸ್ಬಿಡ್ತದೆ. ಆವಾಗ ಅರ್ಕೆ ಮಾಡ್ಕೊಂಡ್ರೆ ನಾವು ಸ್ವಾಮಿ ನಿಮ್ ಸನ್ನಿಧಿಗೆ ಬಂದು ಶ್ರಾವಣ ಮಾಸದಲ್ಲಿ ಆದ್ರೂ ಏನಾದ್ರು ಸಭೆ ಮಾಡ್ತೀವಿ ಸ್ವಾಮಿ ನಿಮ್ ಸನ್ನಿಧಿಗೆ ಬಂದಿ ಅಂದ್ರೆ ಯಾವ್ದೇ ತರ ನಮ್ಗೆ ಹಾವಳಿ ಏನ್ ತೊಂದರೆ ಆಗಲ್ಲ. ಸರಿ, ಧನ್ಯವಾದಗಳು. ನಮಸ್ಕಾರ. ಬಯಲಲ್ಲಿ ಎಲ್ಲೂ ಒಂದೂವರೆಗಿಲ್ಲ. ಅವ್ನ್ ಹಬ್ಬ ಹಬ್ಬಸ್ಬಿಟ್ರೆ ಅವ್ನ್ ಮನೆ ಊರಿಂದ ಬರ್ಬೇಕಾದ್ರೂ ಒಂದ್ ಹಬ್ಬ ಹಬ್ಬಸ್ಬಿಟ್ರೆ ಏನು ಅಡ್ಡಾಗ ಏನು ಕಾಡಲ್ಲಿ ನಡ್ಕೊಂಡ್ ಬಂದ್ಬಿಡೋರು ಇಲ್ಲಿಗೆ ನಡ್ಕೊಂಡ್ ಬರ್ತಿದ್ದವ್ರು. ಇವಾಗೆಲ್ಲ ರೋಡ್ ಅದೇ, ಅವ್ರು ರೋಡ್ ಇಲ್ಲ. ಇದು ಈಗ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ ಊರಿಗೆ ಸೇರಿದ್ದು? ಇದು ಎಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಹೊಡೆದ್ರೆ ಯಾವ್ದು ಬರುತ್ತೆ? ಕಣಿವೆ ಆಂಜನೇಯ ಸ್ವಾಮಿ ಅಂತ ಕೊಟ್ಕಾಳು ಈ ಕಡೆ ತೋರಿಸ್ತದೆ, ಕೊಟ್ಕಾಳು ತೋರಿಸ್ತದೆ, ಎಲ್ಲ ತೋರಿಸ್ತದೆ. ಈ 7 ಹಳ್ಳಿ ಸುತ್ತಲೂ ಇಲ್ಲಿ ಬಂದು ಅಂದ್ರೆ ಇದು 21 ಹಳ್ಳಿಗೂ ಸೇರಿದಂತ. ಮೈಸೂರು ಬೆಂಗಳೂರು ತವಿಂದ ಎಲ್ಲ ಕಡೆಯಿಂದ ಒಟ್ಟಿನಲ್ಲಿ ಈ ಸುತ್ತಮುತ್ತ ಇರುವಂತ ಹಳ್ಳಿಗಳಿಗೆಲ್ಲ ಸೇರಿದ್ದಂಥದ್ದು. ಎಲ್ಲ ಮದ್ವೆಗಳೆಲ್ಲ ಮಾಡ್ತಾರೆ. ಎಲ್ಲಾ ಟೈಮ್ ಮದ್ವೆ ಸೀಸನ್ ಅಲ್ಲಂತೂ ಬಿತ್ತಿನೇ ಇರಲ್ದು. ಇಲ್ಲಿ ಯಾವಾಗೂ ನೆರವಿ ಮಾಡ್ತಾರೆ, ನೆರವಿ ಆಮೇಲೆ ಮದ್ವೆ ಎಲ್ಲ ಮಾಡ್ತಾರೆ. ಅದೇ ಹಳ್ಳಿ ಮದ್ವೆ ಮಾಡ್ತಾರೆ. ಕೆಲವು ಮೀಟಿಂಗ್ ಇಲ್ಲೇ ಬರೋದು, ಎಲ್ಲ ಮೀಟಿಂಗ್ ಎಲ್ಲ ಇಲ್ಲೇ ಬರೋದು. ಅಂದ್ರೆ ಲೊಕೇಶನ್ ಹೆಂಗಿದೆ, ದೂರ ಆಗದೆ, ಕಾಡಿನ ಪರಿಸರ ಆಗಿರೋದ್ರಿಂದ ಇದನ್ನ ರೋಡ್ ಎಲ್ಲ ಮಾಡ್ಸಕ್ಕೆ ಬಿಟ್ಕೊಡಲ್ರು. ಇದು ಫಾರೆಸ್ಟ್ ಸೇರಿರೋದು. ಇದು ಇದೆಲ್ಲ ಫಾರೆಸ್ಟ್ ಇದು ನೋಡಿ, ಎಲ್ಲ ಕಾಂಪೌಂಡ್. ಅದರಿಂದ ರೋಡ್ ಎಲ್ಲ ಮಾಡಕ್ಕೆ ಟಾರ್ ಎಲ್ಲ ಹಾಕಕ್ಕೆ ಬಿಡ್ತಾ ಇಲ್ಲ. ನೀವು ಈ ಪ್ಲೇಸ್ಗೆ ಬಂದು ಅರ್ಕೆ ಮಾಡ್ಕೋಬೇಕು ಅಥವಾ ದೇವರ ದರ್ಶನ ಮಾಡಬೇಕು, ಇದು ಲೊಕೇಶನ್ನ ನೋಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ಗಳು ಹಾಕಿರ್ತೀನಿ. ಹಾಗೆ ಡಿಸ್ಪ್ಲೇ ಬರ್ತಾ ಇದೆಯಲ್ಲ ಆ ನಂಬರ್ಗೂ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು
ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.